ಚಾನೆಲ್ ನೌಕರಿ ಗೆಳೆಯ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾನು ನಿಮ್ಮ ಮುಂದೆ ತಗೊಂಡ್ಬರ್ತಿರುವಂತಹ ನೋಟಿಫಿಕೇಶನ್ ಇದು SSLC ವಿದ್ಯಾರ್ಥಿಗಳಿಗೆ ತುಂಬಾ ಮುಖ್ಯವಾದದ್ದು. ಹಾಗೂ ಎಲ್ಲಾ ವಿದ್ಯಾರ್ಥಿಗಳು ಆ ಪೋಸ್ಟ್ SSLC ಇರ್ಬೋದು, SSLC ಇರ್ಬೋದು, ITI ಇರ್ಬೋದು, ಡಿಪ್ಲೊಮಾ ಇರ್ಬೋದು, ಡಿಗ್ರಿ ಇರ್ಬೋದು, ಯಾರೇ ಆಗಿರ್ಲಿ, ಗ್ರಾಮ್ ದಕ್ ಸೇವಕ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್, ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ಸ್ ಅಲ್ಲಿ ಬರುವಂತದ್ದು ಒಂದು ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಅನ್ನೋದು ಸಹ ಒನ್ ಆಫ್ ದಿ ಮೀಡಿಯಾ ಆಫ್ ಕಮ್ಯುನಿಕೇಶನ್. ಸೊ ಇದು ಗವರ್ನಮೆಂಟ್ ಆಫ್ ಇಂಡಿಯಾ, ಪ್ಯೂರ್ಲಿ ಗವರ್ನಮೆಂಟ್, ಅದು ಸೆಂಟ್ರಲ್ ಗವರ್ನಮೆಂಟ್ ಆಗಿರುತ್ತೆ ಗೈಸ್. ಸೊ ಇದರಲ್ಲಿ ಹಲವಾರು ಹುದ್ದೆಗಳು ಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನೋಡೋಣ ಅಂತ. ನೋಡಿ ಗೈಸ್, ಈಗ ಫಸ್ಟ್ GDS ಅಂತಂದ್ರೆ ಗ್ರಾಮೀಣ ದಕ್ ಸೇವಕ್ ಅಂತ ಕರೀತಾರೆ. ಸೊ ಯಾರೆಲ್ಲ ನನ್ನ ಚಾನೆಲ್ ನ ಮೊದಲದಾಗಿ ವೀಕ್ಷಿಸ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಾ ಇನ್ನೂ ಹಲವಾರು ನೋಟಿಫಿಕೇಶನ್ಸ್ ಹಾಕೋದಿದೆ, ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಒನ್ ಬೈ ಒನ್ ಹಾಕ್ತಾ ಬರ್ತೀನಿ. ಸೊ ನಿಮಗೆ ಎಲ್ಲಾ ನೋಟಿಫಿಕೇಶನ್ಸ್ ತಲುಪಬೇಕು ಅಂತ ಅಂದಾಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಕಾಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಗೈಸ್ ಫಾರ್ ಆಲ್ ದ ಹಾಟ್ ಅಪ್ಡೇಟ್ಸ್ ಅಂಡ್ ಹಾಟ್ ನ್ಯೂಸ್ ವಿಚ್ ಇಸ್ ವಿತ್ ರೆಸ್ಪೆಕ್ಟ್ ಟು ಯುವರ್ ನೋಟಿಫಿಕೇಶನ್ಸ್ ಆಗಿರ್ಬೋದು, ವಿತ್ ರೆಸ್ಪೆಕ್ಟ್ ಟು ದ ಕೋಚಿಂಗ್ ಅಂಡ್ ಎನಿಥಿಂಗ್ ಎಲ್ಸ್ ವಿತ್ ರೆಸ್ಪೆಕ್ಟ್ ಟು ದ ಫರ್ದರ್ ನೋಟಿಸಸ್ ಫಾರ್ ಆಲ್ ದ ಗೌರ್ಮೆಂಟ್ ಜಾಬ್ಸ್. ಓಕೆ, ಇದು ಒಂದು ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ ಬಂದ್ಬಿಟ್ಟು ಜುಲೈ ನಲ್ಲಿ ಕರೆದಿರುವಂತದ್ದು. ಇದರಲ್ಲಿ ಗ್ರಾಮೀಣ್ ದಕ್ ಸೇವಕ್ ಅನ್ನೋದ್ರಲ್ಲಿ ಎರಡು ಬರುತ್ತೆ. ಒಂದು BPM ಅಂತ ಕರೀತಾರೆ, ಬ್ರಾಂಚ್ ಪೋಸ್ಟ್ ಮಾಸ್ಟರ್, ಅಂಡ್ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಕರೀತಾರೆ, ಅಂಡ್ ದಕ್ ಸೇವಕ್ಸ್ ಅಂತಾನು ಕರೀತಾರೆ. ಎಷ್ಟು ಹುದ್ದೆಗಳಿದಾವೆ? ಇದು ಒಂದು ಆನ್ಲೈನ್ ಅಲ್ಲೇ ನೀವು ಅಪ್ಲೈ ಮಾಡಬೇಕಾಗುತ್ತೆ. ರಿಜಿಸ್ಟ್ರೇಷನ್ ವಯಾ ಆನ್ಲೈನ್ ಇರುತ್ತೆ. ಓಕೆ, ಸೊ ನಾನು ಜಸ್ಟ್ ಒನ್ ಬೈ ಒನ್ ನೋಡ್ಕೊಂತ ಹೋಗ್ತೀನಿ. ಇದು ವೆರಿ ಇಂಪಾರ್ಟೆಂಟ್ ಡೇಟ್ಸ್ ಬಂದ್ಬಿಟ್ಟು ಏನು, 15ನೇ ತಾರೀಕು ಜುಲೈನಿಂದ ಶುರು ಆಗಿದೆ. 5ನೇ ತಾರೀಕು 8ನೇ ತಿಂಗಳಂದ್ರೆ ಆಗಸ್ಟ್ 5ನೇ ತಾರೀಕು ಕೊನೆಯ ದಿನಾಂಕ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್. ಇದೇನಿಲ್ಲ, ತುಂಬಾ ಸಿಂಪಲ್ ಪ್ರೊಸೀಜರ್ ಗೈಸ್. ಜಸ್ಟ್ ನಿಮ್ಮ ಫೋಟೋ, SSLC ಮಾರ್ಕ್ಸ್ ಕಾರ್ಡ್ ಹಾಗೂ ನಿಮ್ಮ ಸಿಗ್ನೇಚರ್ ತಗೊಂಡು ಇಟ್ಕೊಂಡ್ರೆ ನೀವು ಇಮಿಡಿಯೇಟ್ ಆಗಿ ಅಪ್ಲೈ ಮಾಡಬಹುದು. ನಾನು ಕರೆಕ್ಷನ್ ವಿಂಡೋ ಸಹ ಕೊಡ್ತಾರೆ. ಏನಾದ್ರು ಮಿಸ್ಟೇಕ್ ಮಾಡಿದೀರಾ ಅಂತಂದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಅದರಲ್ಲಿ ನೀವು 6ನೇ ತಾರೀಕಿಂದ 8ನೇ ತಾರೀಕು ಆಫ್ ಆಗಸ್ಟ್ ತನಕ ನಿಮಗೆ ಕರೆಕ್ಷನ್ ವಿಂಡೋ ಓಪನ್ ಇರುತ್ತೆ. ಸೊ ನಾವು ಕಮಿಂಗ್ ಟುವರ್ಡ್ಸ್ ಅ ವೆರಿ ಇಂಪಾರ್ಟೆಂಟ್, ಇದಕ್ಕೆ ಕ್ವಾಲಿಫಿಕೇಶನ್ ಏನಿರಬೇಕು ನೋಡಿ. ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂದ್ರೆ ಇವ್ರದ್ದು ಡೇ ಟು ಡೇ ಪೋಸ್ಟಲ್ ಆಪರೇಷನ್ಸ್ ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ದ ಬ್ರಾಂಚ್ ಪೋಸ್ಟ್ ಆಫೀಸ್. ಓಕೆ, ಅಂಡ್ IPPB ಸಹ ಕೊಟ್ಟಿದ್ದಾರೆ. IPPB ಅಂದ್ರೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ಸ್ ಅಂತ ಹೇಳ್ತೀವಿ. ದ ಮ್ಯಾನರ್ ಡಿಪಾರ್ಟ್ಮೆಂಟ್ ಟೈಮ್ ಟು ಟೈಮ್ ಏನೆಲ್ಲ ಕೆಲಸ ಕಾರ್ಯಕ್ರಮ ನಡೆಯುತ್ತೆ ಅದರ ಪ್ರಕಾರ ನೀವು ಪೋಸ್ಟಲ್ ಆಪರೇಷನ್ಸ್ ನ ನೋಡ್ಕೋಬೇಕಾಗುತ್ತೆ. ಅದು ರೆಸ್ಪಾನ್ಸಿಬಿಲಿಟಿ ಆಫ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್. ಇದೇ ತರ ಹಲವಾರು ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಿದ್ದಾರೆ. ನಾನು ರೆಸ್ಪಾನ್ಸಿಬಿಲಿಟೀಸ್ ಡೀಟೇಲ್ ಆಗಿ ಹೇಳಕ್ ಹೋಗಲ್ಲ. ಸೊ ಲೆಟ್ ಅಸ್ ಗೋ ಡೈರೆಕ್ಟ್ಲಿ ಇನ್ ಟು ದ ನಂಬರ್ ಆಫ್ ವೇಕೆನ್ಸೀಸ್. ಓಕೆ, ಅದೇ ತರ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್, ಇವರು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ. ಸೊ ಸೇಲ್ ಆಫ್ ಸ್ಟಾಂಪ್ಸ್, ಸ್ಟೇಷನರಿ, ಕನ್ವೆನ್ಸ್, ಡೆಲಿವರಿ ಆಫ್ ಮೇಲ್ ಅಟ್ ಡೋರ್ ಸ್ಟೆಪ್ಸ್ ನೋಡಿ, ಎಕ್ಸ್ಚೇಂಜ್ ದ ಇಮೇಲ್ ವಿತ್ ಅಕೌಂಟ್ ಆಫೀಸರ್ಸ್. ಇದು ಕೆಲಸನೂ ಸಹ ಜಾಸ್ತಿ ಇರಲ್ಲ ಗೈಸ್, ತುಂಬಾ ಕಡಿಮೆ ಇರುತ್ತೆ ಕೆಲಸ. ಸೊ ಹಾಗೆ ದಕ್ ಸೇವಕ್ಸ್ ಅಂತಾನು ಕರೀತಾರೆ. ಸೊ ಇದನ್ನು ಅದೇ ತರ ಸಿಮಿಲರ್ ಟೈಪ್ ಆಫ್ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಟೈಪ್ ಆಫ್ ಜಾಬ್. ಓಕೆ, ಸೊ ಅಲಯನ್ಸಸ್ ಕಡೆ ಬರೋದಾದ್ರೆ ಎಷ್ಟಿರುತ್ತೆ ನಿಮ್ಮ ಅಲಯನ್ಸಸ್ ಅಂಡ್ ಸ್ಯಾಲರಿ ನೋಡಿ. ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ TRCA ಸ್ಲ್ಯಾಬ್ ಅಂತ ಕೊಟ್ಟಿದ್ದಾರೆ. ಇದು ನಿಮಗೆ 12,000 ರೂಪಾಯಿನಿಂದ ಸ್ಟಾರ್ಟ್ ಆಗುತ್ತೆ. ಬೇಸಿಕ್ 12,000 ರೂಪಾಯಿ ಇರುತ್ತೆ. ಸೊ ಒಟ್ಟಲ್ಲಿ ಬರೋದ್ರಲ್ಲಿ ನಿಮಗೆ 15,000 18,000 ತನಕ ಬರುತ್ತೆ ಗೈಸ್. ಓಕೆ, ಅದೇ ತರ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಥವಾ ದಕ್ ಸೇವಕ್ಸ್ಗೆ ನಿಮಗೆ 10,000 ತನಕ ಬೇಸಿಕ್ ಇರುತ್ತೆ. ಒಟ್ಟಲ್ಲಿ ಬರೋದ್ರಲ್ಲಿ 15,000 ತನಕ ಬರುತ್ತೆ. ಓಕೆ, ಸೊ ಇದು ಪ್ಯೂರ್ಲಿ ಆನ್ ಮೆರಿಟ್ ಬೇಸಿಸ್ ಅಲ್ಲಿ ಆಗುತ್ತೆ ಗೈಸ್. ಎಲಿಜಿಬಿಲಿಟಿ ನೋಡಿ, 18 ವರ್ಷ ಮಿನಿಮಮ್ ಇರಬೇಕು, 40 ವರ್ಷ ಮ್ಯಾಕ್ಸಿಮಮ್. ಸೊ ಇದು ಜಸ್ಟ್ ಇದಕ್ಕೆ ಎಕ್ಸಾಮ್ ಏನು ಇರಲ್ಲ, ಡೈರೆಕ್ಟ್ ಆಗಿ ನೀವು ಅಪ್ಲೈ ಮಾಡ್ಕೋಬಹುದು ಗೈಸ್. ಸೊ ಹಾಗೂ ರಿಲ್ಯಾಕ್ಸೇಷನ್ ಸಹ ಇದೆ. SC ST ಅಂದ್ರೆ 5 ವರ್ಷ, OBC ಅಂದ್ರೆ 3 ವರ್ಷ, ಇನ್ನು ಬೇರೆ ಬೇರೆ ಕ್ಯಾಸ್ಟ್ಗೂ ರಿಲ್ಯಾಕ್ಸೇಷನ್ ಸಹ ಅವೈಲೇಬಲ್ ಇದಾವೆ. ಸೊ ಈಗ ವೆರಿ ಇಂಪಾರ್ಟೆಂಟ್ ಬಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಬೇಕಾಗಿರುತ್ತೆ. ಇದಕ್ಕೆ ನಿಮ್ಮ ಎಜುಕೇಶನ್ ನೋಡಿ. ನಿಮ್ಮ ಎಜುಕೇಶನ್ ಬಂದು GDSಗೆ ಸೆಕೆಂಡರಿ ಸ್ಕೂಲ್ ಎಕ್ಸಾಮಿನೇಷನ್ ಪಾಸ್ ಸರ್ಟಿಫಿಕೇಟ್ ಆಫ್ 10th ಸ್ಟ್ಯಾಂಡರ್ಡ್ ಇದ್ರೆ ಸಾಕು. Okay, with the passing marks in mathematics and English conducted by any recognized board of school education by the government of India, state ಅಥವಾ ಯೂನಿಯನ್ ಟೆರಿಟರೀಸ್ ಆಗಿರ್ಬೋದು. ಓಕೆ, ಅವ್ರು ಹಾಗೆ ಯಾವ ಲೋಕಲ್ ಪೋಸ್ಟ್ ಹಾಕ್ತಾರೆ ಅವರು ಆ ಲೋಕಲ್ ಲ್ಯಾಂಗ್ವೇಜ್ ಸಹ ಎಕ್ಸಾಮ್ ತಗೊಂಡಿರ್ಬೇಕು. ಫಾರ್ ಎಕ್ಸಾಂಪಲ್ ಕರ್ನಾಟಕ ಹಾಕ್ತಾರೆ, ಕನ್ನಡ ಗೊತ್ತಿರಬೇಕು. ಆಂಧ್ರ ಪ್ರದೇಶ ಹಾಕ್ತಾರೆ ಅಂತ ತೆಲುಗು ಗೊತ್ತಿರಬೇಕು. ಓಕೆ,
ಗುಜರಾತ್ ಹಾಕ್ತಾ ಇದ್ದೀರಾ ಅಂತಂದ್ರೆ ಗುಜರಾತಿ ಲ್ಯಾಂಗ್ವೇಜ್ ಬಂದಿರಬೇಕಾಗಿರುತ್ತೆ. ಓಕೆ, ಸೊ ಆ ತರ ಕೆಲವೊಂದು ಕಂಡೀಷನ್ಸ್ ಕೊಟ್ಟಿದ್ದಾರೆ. ಸೊ ಅಂಡ್ ಅದರ್ ಕ್ವಾಲಿಫಿಕೇಶನ್ಸ್ ಬಂದು ನಿಮಗೆ ಕಂಪ್ಯೂಟರ್ ನಾಲೆಡ್ಜ್, ಸೈಕ್ಲಿಂಗು, ನಾಲೆಡ್ಜ್ ಆಫ್ ಸೈಕ್ಲಿಂಗು ಬರಬೇಕು, ಹಾಗೂ ಅಡಿಕೇಟ್ ಮೀನ್ಸ್ ಆಫ್ ಲಿವಿಲಿಟಿ, ಹೇಗೆ ಜೀವನ ಮಾಡ್ಕೋಬೇಕು ಅನ್ನೋದು ಸಹ, ಸಫಿಶಿಯೆಂಟ್ ಆಗಿ ಜೀವನ ಮಾಡ್ಕೊಳ್ಳೋದು ಸಹ ನಿಮಗೆ ಗೊತ್ತಿರಬೇಕು. ಸಫಿಶಿಯೆಂಟ್ ಆಗಿ ಅಂತಂದ್ರೆ ಏನು, ಸೊ ಪೋಸ್ಟಲ್ ಜಾಬ್ ಲೈಫ್ ಸೈಕಲ್ ನಿಮಗೆ ಗೊತ್ತಿರಬೇಕಂತ. ಓಕೆ, ಅಂಡ್ ರಿಸರ್ವೇಶನ್ ಸಹ ಇರುತ್ತೆ ಗೈಸ್. ನಾನು ಡೈರೆಕ್ಟ್ ಆಗಿ ಫಾರ್ಮ್ಯಾಟ್ಸ್ ಅವೆಲ್ಲ ಡಿಸ್ಕಸ್ ಮಾಡಕ್ ಹೋಗಲ್ಲ. ಐ ವಿಲ್ ಗೋ ಡೈರೆಕ್ಟ್ಲಿ ಇನ್ ಟು ದ ಹೇಗೆ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡೋದಕ್ಕೆ ನೀವು ಈ ಪರ್ಟಿಕ್ಯುಲರ್ ವೆಬ್ಸೈಟ್ಗೆ ಹೋಗ್ಬೇಕಾಗುತ್ತೆ. ನಾನು ಈ ವೆಬ್ಸೈಟಿನ ಲಿಂಕ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಆ ಲಿಂಕ್ನ ನೋಡಿಕೊಂಡು ನೀವು ಅಪ್ಲೈ ಮಾಡ್ಬೋದು ಗೆಳೆಯರ. ಸೆಲೆಕ್ಷನ್ ಹೇಗಾಗುತ್ತೆ, ಪ್ಯೂರ್ಲಿ ಆನ್ ಮೆರಿಟ್ ಲಿಸ್ಟ್ ಮೇಲೆ ಆಗುತ್ತೆ ಗೈಸ್. ನೀವು ಅಪ್ಲೈ ಮಾಡಿದ ನಂತರ ಒಂದು ಮೆರಿಟ್ ಲಿಸ್ಟ್ ಪ್ರಿಪೇರ್ ಆಗುತ್ತೆ ಆನ್ ಬೇಸಿಸ್ ಆಫ್ ಸಿಸ್ಟಮೇ ಆಟೋಮೆಟಿಕ್ ಆಗಿ ಶಾರ್ಟ್ ಲಿಸ್ಟ್ ಮಾಡುತ್ತೆ ಕ್ಯಾಂಡಿಡೇಟ್ಸ್ನ, ಯಾರ್ಯಾರು ಹೈಯೆಸ್ಟ್ ಬಂದಿದ್ದೀರಾ ನಿಮ್ಮ ಕ್ಯಾಟಗಿರಿಗೆ, EWS ಕ್ಯಾಟಗಿರಿ ಅದು ಇದಕ್ಕೆ ನಿಮ್ಮ ಮೆರಿಟ್ ಲಿಸ್ಟ್ ಪ್ರಿಪೇರ್ ಆಗುತ್ತೆ. ಆ ಮೆರಿಟ್ ಲಿಸ್ಟ್ ಪ್ರಿಪೇರ್ ಆದ ನಂತರ ಇಮಿಡಿಯೇಟ್ ಆಗಿ ನೀವು ನೋಡಿ ಇನ್ನೊಂದು ಏನು ಇಂಪಾರ್ಟೆಂಟ್ ಕೊಟ್ಟಿದೆ, 10ನೇ ಕ್ಲಾಸಲ್ಲಿ ಬಂದಿರೋದು 4 ಡೆಸಿಮಲ್ಸ್ಗೂ ಸಹ ಹಾಕಿರ್ರಿ ಅಂತ ಹೇಳ್ತಿದ್ದಾರೆ. 4 ಡೆಸಿಮಲ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ದು ಇವಾಗ 84 ಬಂದಿದೆ, 0.20 ಅಂತಂದೆ ಅಷ್ಟೇ ಹಾಕ್ಬೇಡಿ. ಡಿವೈಡ್ ಮಾಡಿದ ಮೇಲೆ ಬಂದಿರೋಂಥ ಕ್ಯಾಲ್ಸಿನಲ್ಲಿ ಬಂದಿರೋಂತಹ 2015 ಈ ತರ ಬಂತಂದ್ರೆ ಇದನ್ನೇ ಹಾಕಿ. ಈ ತರ 4 ಡೆಸಿಮಲ್ಸ್ ಇರಬೇಕು. ಡೆಸಿಮಲ್ ಆದ ನಂತರ 4 ನಂಬರ್ಸ್ ಇರಬೇಕು. ಓಕೆ, 4 ಡಿಜಿಟ್ಸ್, 0.4 ಡೆಸಿಮಲ್ಸ್ ಅಂತ ಕರೀತಾರೆ. ಆ 4 ಡೆಸಿಮಲ್ ಹಾಕಿ, ಅದು ವೆರಿ ಇಂಪಾರ್ಟೆಂಟ್. ಓಕೆ, ಅಂಡ್ ಗ್ರೇಡಿಂಗ್ ಸಿಸ್ಟಮ್ ಇದೆ. ಈ ತರ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಮಾಡಿ A1 ನಿಮಗೆ 10ಗೆ 10 ಬಂದಿದ್ರೆ 9.5 ನಿಮ್ಮ ಪರ್ಸೆಂಟೇಜ್ ಆಗಿರುತ್ತೆ. ಐ ಮೀನ್ ಮಲ್ಟಿಪ್ಲೈ ಮಾಡಿದಾಗ. ಓಕೆ, ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ 9.5 ಅಂತ ಇಟ್ಕೊಳ್ಳಿ. ಅದರ ಪ್ರಕಾರ ಮಾಡಿ ಗೈಸ್. ಓಕೆ, ನೀವು ಗ್ರೇಡಿಂಗ್ ಪಾಯಿಂಟ್ಸ್ ಪ್ರಕಾರ ಮಲ್ಟಿಪ್ಲೈ ಮಾಡೋದಾದ್ರೆ ನಿಮ್ದು ಇನ್ ಕೇಸ್ ಗ್ರೇಡ್ ಪಾಯಿಂಟ್ ಪ್ರಕಾರ ಇತ್ತು ಅಂತಂದ್ರೆ 10, 9, 8, 7, 6, 5, 4 ಪ್ರಕಾರ ಮಲ್ಟಿಪ್ಲೈ ಬೈ 9.5 ಮಾಡಿ ಅದಕ್ಕೆ ಎಷ್ಟು ಬರುತ್ತೆ ಅಷ್ಟು ಪರ್ಸೆಂಟೇಜ್ ಹಾಕಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆ, ಅದು ಗ್ರೇಡ್ ಪಾಯಿಂಟ್ಸ್ ಇದ್ರೆ. ಅದೇ ತರ CGPA ಇದ್ರೂ ಸಹ ನೀವು ಮಲ್ಟಿಪ್ಲೈ ಬೈ 9.5 ಮಾಡ್ಬೇಕಂತ ಹೇಳಿದ್ದಾರೆ. ಅದ್ರ ಪ್ರಕಾರ ಮಾಡಿ ಸಬ್ಮಿಟ್ ಮಾಡಿ. ಸೊ ಇನ್ನೂ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ನನಗೆ ಪಿಂಗ್ ಮಾಡಿ. CBSE ಸಿಲೆಬಸ್ ಆಗಿರ್ಬೋದು, ಸ್ಟೇಟ್ ಸಿಲೆಬಸ್ ಆಗಿರ್ಬೋದು, NCERT ಸಿಲೆಬಸ್ ಆಗಿರ್ಬೋದು, ICSE ಸಿಲೆಬಸ್ ಆಗಿರ್ಬೋದು, ಯಾವುದೇ ತರ ಸಿಲೆಬಸ್ ಇರಲಿ, ಏನಾದ್ರೂ ಡೌಟ್ಸ್ ಇತ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ನೀವು ಪಿಂಗ್ ಮಾಡಿ. ನೀವೀಗ ರೆಡಿ ಮಾಡ್ಕೋಬೇಕಿರೋ ಅಂತ ಸರ್ಟಿಫಿಕೇಟ್, ಮಾಸ್ ಕಾರ್ಡ್, ಐಡೆಂಟಿಟಿ ಪ್ರೂಫ್, ಕ್ಯಾಸ್ಟ್ ಸರ್ಟಿಫಿಕೇಟ್, EWS ಇದು EWS, PWD ಇದು PWD ಸರ್ಟಿಫಿಕೇಟ್, ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟ್, ಡೇಟ್ ಆಫ್ ಬರ್ತ್ ಪ್ರೂಫ್ ಅಂದ್ರೆ SSLC ಮಾಸ್ ಕಾರ್ಡ್ ಕವರ್ ಆಗುತ್ತೆ. ಮೆಡಿಕಲ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಇದು ಹಾಸ್ಪಿಟಲ್ ಫಾರ್ ಇವರಿಗೆ ಯಾರಿಗಂತರ ಡಿಸ್ಪೆನ್ಸರಿ ಕಂಪಲ್ಸರಿ. ಓಕೆ, ಇಲ್ಲಿ ನೋಡಿ ಮೆಡಿಕಲ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಮೆಡಿಕಲ್ ಆಫೀಸರ್ ಆಫ್ ಎನಿ ಗೌರ್ಮೆಂಟ್ ಆಫೀಸರ್ ಅಂತ ಕೊಟ್ಟಿದ್ದಾರೆ. ಇದು ಯಾವಾಗ ಅಂದ್ರೆ ಶಾರ್ಟ್ ಲಿಸ್ಟ್ ಆಗಿರೋ ಅಂತ ಕ್ಯಾಂಡಿಡೇಟ್ಸ್ ಇಷ್ಟೆಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಇದನ್ನ ಬಗ್ಗೆ ನಾನು ಮತ್ತೆ ಪುನಃ ವಿಡಿಯೋ ಮಾಡ್ತೀನಿ, ಆದ ನಂತರ ಕ್ಲಿಯರ್ ಆಗಿರುತ್ತೆ ನಿಮಗೆ. ಈಗೆಲ್ಲ ಕನ್ಫ್ಯೂಷನ್ ಏನ್ ಬೇಡ. ಓಕೆ, ಅಪ್ಲಿಕೇಶನ್ ಹಾಕೋದು ಹೇಗೆ ಅನ್ನೋದು ಸಹ ಪ್ರೊಸೀಜರ್ ಇದೆ ನೋಡಿ. ಫಸ್ಟ್ ಮೊಬೈಲ್ ನಂಬರ್ ಕೊಡಬೇಕು, OTP ಬರುತ್ತೆ, ಇಮೇಲ್ ID OTP ಬರುತ್ತೆ, ಆಧಾರ್ ಕಾರ್ಡ್ ವೆರಿಫೈ ಮಾಡ್ಕೋಬೇಕು, ಅಂಡ್ ದೆನ್ ಪಾಸಿಂಗ್ ಸರ್ಟಿಫಿಕೇಟ್ ಎಲ್ಲ ಸಬ್ಮಿಟ್ ಮಾಡಿ, ಅಂಡ್ ದೆನ್ ಸ್ಕ್ಯಾನ್ ಫೋಟೋ ಹಾಕಬೇಕು, ಸಿಗ್ನೇಚರ್ ಆಗಬೇಕು. ಆದ ನಂತರ ಫೀ ಪೇ ಮಾಡಬೇಕಾಗುತ್ತೆ ಗೈಸ್, ಅಷ್ಟೇ. ಅದು ಬಿಟ್ಟರೆ ಫೀನು ಸಹ ನಿಮಗೆ 100 ರೂಪಾಯಿ ಇರುತ್ತೆ. ಓಕೆ, SC ST ಫಿಮೇಲ್ಸ್ ಇವರೆಲ್ಲ ಎಕ್ಸಮ್ಟ್ ಇರುತ್ತೆ. ಅಂಡ್ ಫಿಸಿಕಲ್ ಹ್ಯಾಂಡಿಕ್ಯಾಪ್, ಟ್ರಾನ್ಸ್ಜೆಂಡರ್ ವುಮೆನ್ ಸಹ ಏನು ಕಟ್ಟೋದು ಬೇಕಾಗಿಲ್ಲ, ಅವರು ಎಕ್ಸಮ್ಟೆಡ್ ಫ್ರಮ್ ದ ಫೀ. ಸೊ ಅದೇ ತರ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಕೊಳ್ಳಿ. ಸಬ್ಮಿಟ್ ಮಾಡಿದ ನಂತರ ಅಪ್ಲೋಡಿಂಗ್ ಡಾಕ್ಯುಮೆಂಟ್ಸ್ಗೆ ನಿಮಗೆ ಈ 2 ಡಾಕ್ಯುಮೆಂಟ್ ಇರಬೇಕಾಗುತ್ತೆ, ರೀಸೆಂಟ್ ಫೋಟೋಗ್ರಾಫ್ ಹಾಗೂ ಸಿಗ್ನೇಚರ್. ಎಷ್ಟು ವಿತಿನ್ 50 KB ಅಂಡ್ 20 KB ಇರಬೇಕಾಗಿರುತ್ತೆ. JPG ಆರ್ JPEG ಫಾರ್ಮ್ಯಾಟ್ ಇರಲಿ. ಓಕೆ, ಅಂಡ್ ಇದಾದ ನಂತರ ಸೆಲೆಕ್ಷನ್ ಅಥಾರಿಟಿ ನಾನು ಆಲ್ರೆಡಿ ಇದ್ದೀನಿ, ಆನ್ಲೈನ್ ಅಲ್ಲಿ ಆಟೋಮೆಟಿಕ್ ಆಗಿ ಫಿಲ್ಟರ್ ಆಗುತ್ತೆ. ಓಕೆ, ಏನಾದ್ರೂ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಗೊತ್ತಿಲ್ಲ ಅಂತಂದ್ರೆ ಅದನ್ನ ನಲ್ ಅಂಡ್ ವೈಡ್ ಅಂತ ಫಿಲ್ ಮಾಡಿ. ಓಕೆ, ಗೊತ್ತಿಲ್ಲ ಅಂತಂದ್ರೆ ಇಲ್ಲಿ ಮಾತ್ರ, ಎಲ್ಲ ಕಡೆ ನಲ್ಲ. ಏನಾದ್ರು ಡೌಟ್ ಬಂತು ಅಪ್ಲಿಕೇಶನ್ ಫಿಲ್ ಮಾಡ್ಬೇಕಂದ್ರೆ ಇಮಿಡಿಯೇಟ್ ಆಗಿ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಸೊ ದಟ್ ಐ ವಿಲ್ ಟ್ರೈ ಟು ರೆಸ್ಪಾಂಡ್ ಯು ಗೈಸ್. ಓಕೆ, ಅಂಡ್ ಅದಾದ ನಂತರ ನಿಮಗೆ ವೇಕೆನ್ಸೀಸ್ ಬಗ್ಗೆ ನಾನು ಹೇಳಿರಲ್ಲ. ಇಲ್ಲಿ ನೋಡಿ ಲ್ಯಾಂಗ್ವೇಜ್, ಲೋಕಲ್ ಲ್ಯಾಂಗ್ವೇಜ್ ಯಾವ್ದಿರ್ಬೇಕು ಅಂತ. AP ಗೆ ಹಾಕೋತಾರೆ ಇದೆ ತೆಲುಗು ನಿಮ್ಮ ಲೋಕಲ್ ಲ್ಯಾಂಗ್ವೇಜ್, ಅಸ್ಸಾಂ ಅಂದ್ರೆ ಅಸ್ಸಾಮಿ, ಬೆಂಗಾಳಿ, ಬೋಡೋ ಇದ್ರೂ ಸಹ ನಡೆಯುತ್ತೆ, ಬಿಹಾರಿ ಹಿಂದಿ, ಛತ್ತೀಸ್ಗಢ ಹಿಂದಿ ಲೋಕಲ್ ಲ್ಯಾಂಗ್ವೇಜ್ ಆಗಿರ್ಬೇಕು. ಅಂದ್ರೆ ಈ ಲ್ಯಾಂಗ್ವೇಜಸ್ ನೀವು ಕಂಪಲ್ಸರಿ ಬರ್ಲೇಬೇಕಾಗುತ್ತೆ ಗೈಸ್. ಇನ್ ಕೇಸ್ ಕರ್ನಾಟಕದಲ್ಲಿ ನೀವು ಅಪ್ಲೈ ಮಾಡ್ತಾ ಇದೀರ ಅಂತಂದ್ರೆ ಕನ್ನಡ ಲ್ಯಾಂಗ್ವೇಜ್ ಕಂಪಲ್ಸರಿ ನೀವು ಓದಿರ್ಬೇಕು. ಆಲ್ಮೋಸ್ಟ್ ಓದಿರ್ತೀರಾ, ಫಸ್ಟ್ ಲ್ಯಾಂಗ್ವೇಜ್ ಇರಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇರಲಿ, ಕನ್ನಡ ಅಂತೂ ಒಂದು ಲ್ಯಾಂಗ್ವೇಜ್ ಓದಿರ್ತೀರಾ. ಸೊ ಲೋಕಲ್ ಲ್ಯಾಂಗ್ವೇಜ್ ಬಂದಿರಬೇಕು ಅಂತ ಹೇಳ್ತಿದಾರೆ ಅಷ್ಟೇ. ಅಂಡ್ ಇದಾದ ನಂತರ ನೆಕ್ಸ್ಟ್ ಗೋಯಿಂಗ್ ಟುವರ್ಡ್ಸ್ ಅಂಡರ್ಟೇಕಿಂಗ್. ಸೊ ಇದೆಲ್ಲ ನಿಮಗೆ ರೆಗ್ಯುಲರ್ ಸರ್ಟಿಫಿಕೇಟ್ಸ್, ಅದ್ರ ಬಗ್ಗೆ ಅಂತ ತಲೆ ಕೆಡಿಸ್ಕೋಬೇಡಿ. ಸೊ ಇನ್ನೇನಾದ್ರೂ ಡೌಟ್ ಇತ್ತು ಅಂತಂದ್ರೆ ದಯಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್
ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಈ ವಿಡಿಯೋನ ಎಲ್ಲ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಈಗ ಪಾಸ್ ಆಗಿರೋ 10th ಸ್ಟೂಡೆಂಟ್ಸ್ ಇರ್ಬೋದು, ಓಲ್ಡ್ ಸ್ಟೂಡೆಂಟ್ಸ್ ಇರ್ಬೋದು, ಹೈಯರ್ ಕ್ವಾಲಿಫೈಡ್ ಸ್ಟೂಡೆಂಟ್ಸ್ ಇರ್ಬೋದು. ಸೊ ಸಬ್ಮಿಟ್ ಮಾಡ್ಕೊಳ್ಳಿ. ವರ್ಕಿಂಗ್ ಅವರ್ಸ್ ಸಹ ಕಡಿಮೆ. ಒಟ್ಟಲ್ಲಿ ನಿಮಗೆ 44,000 ಹುದ್ದೆಗಳಿದಾವೆ ಗೈಸ್, ನೆನ್ಪಿಟ್ಕೊಳ್ಳಿ. 44,000 ಜಾಬ್ಸ್ ಇದಾವೆ ಇದರಲ್ಲಿ. ಎಷ್ಟು? 44,000 ಆಫ್ ಜಾಬ್ಸ್. ಓಕೆ, ಆಲ್ ಓವರ್ ಇಂಡಿಯಾ. ಸೊ ಈ ವಿಡಿಯೋನಲ್ಲಿ ಕೊಟ್ಟಿರೋಂತಹ ಮಾಹಿತಿ ನಿಮ್ಗೆ ಲೈಕ್ ಆಗಿದೆ ಅನ್ಸುತ್ತೆ. ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಎಲ್ಲ ಗ್ರೂಪ್ಸ್ ಅಲ್ಲಿ ಶೇರ್ ಮಾಡಿ, so that let it reach to all the maximum aspirants. Thank you guys for watching my video and I wish you all the best in the next session. Good day.